ಬೀಜಗಣಿತ, ತ್ರಿಕೋನಮಿತಿ ಮತ್ತು ಕಲನಶಾಸ್ತ್ರವು ಭಾರತದಲ್ಲಿ ಹುಟ್ಟಿಕೊಂಡ ಅಧ್ಯಯನಗಳಾಗಿವೆ. 100 ಬಿಸಿಯಲ್ಲಿ ಭಾರತದಲ್ಲಿ ಸ್ಥಳ ಮೌಲ್ಯ ವ್ಯವಸ್ಥೆ ಮತ್ತು ದಶಮಾಂಶ ವ್ಯವಸ್ಥೆ ಅಭಿವೃದ್ಧಿಪಡಿಸಲಾಯಿತು. ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೇಶ್ವರ ದೇವಾಲಯವು ವಿಶ್ವದ ಮೊದಲ ಗ್ರಾನೈಟ್ ದೇವಾಲಯವಾಗಿದೆ. ದೇವಾಲಯದ ಶಿಖರವನ್ನು 80 ಟನ್ ತೂಕದ ಗ್ರಾನೈಟ್ ತುಂಡಿನಿಂದ ಮಾಡಲಾಗಿದೆ. ಈ ಭವ್ಯವಾದ ದೇವಾಲಯವನ್ನು ರಾಜರಾಜ ಚೋಳನ ಆಳ್ವಿಕೆಯಲ್ಲಿ ಕೇವಲ 5 ವರ್ಷಗಳಲ್ಲಿ ಕ್ರಿ. ಶ. 1004 ಮತ್ತು ಕ್ರಿ. ಶ. 1009 ನಡುವೆ ನಿರ್ಮಿಸಲಾಯಿತು. ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ, ವಿಶ್ವದ 7ನೇ ಅತಿದೊಡ್ಡ ದೇಶ ಮತ್ತು ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಹಾವುಗಳು ಮತ್ತು ಏಣಿಗಳ ಆಟವನ್ನು 13ನೇ ಶತಮಾನದ ಕವಿ ಸಂತ ಜ್ಞಾನದೇವ್ ರಚಿಸಿದ್ದಾರೆ. ಇದನ್ನು ಮೂಲತಃ ಮೋಕ್ಷಪಥ್ ಎಂದು ಕರೆಯಲಾಗುತ್ತಿತ್ತು. ಆಟದಲ್ಲಿನ ಏಣಿಗಳು ಸದ್ಗುಣಗಳನ್ನು ಪ್ರತಿನಿಧಿಸುತ್ತವೆ ಮತ್ತು ಹಾವುಗಳು ದುರ್ಗುಣಗಳನ್ನು ಸೂಚಿಸುತ್ತವೆ. ಕೌರಿ ಚಿಪ್ಪುಗಳು ಮತ್ತು ಡೈಸ್ಗಳೊಂದಿಗೆ ಆಟವನ್ನು ಆಡಲಾಯಿತು. ಕಾಲಾನಂತರದಲ್ಲಿ ಆಟವು ಹಲವಾರು ಮಾರ್ಪಾಡುಗಳಿಗೆ ಒಳಗಾಯಿತು, ಆದರೆ ಅದರ ಅರ್ಥವು ಒಂದೇ ಆಗಿರುತ್ತದೆ, ಅಂದರೆ ಒಳ್ಳೆಯ ಕಾರ್ಯಗಳು ಜನರನ್ನು ಸ್ವರ್ಗಕ್ಕೆ ಮತ್ತು ಕೆಟ್ಟದ್ದನ್ನು ಮರು ಜನ್ಮಗಳ ಚಕ್ರಕ್ಕೆ ಕೊಂಡೊಯ್ಯುತ್ತವೆ.